ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಎಲ್ಲ ದೋಸೆಗಳಿಗೂ ಸೆಟ್ ಆಗುವಂತಹ ಒಂದು ಆರೋಗ್ಯಕರವಾದ ಚಟ್ನಿ ರೆಸಿಪಿ ಜೊತೆ ಬಂದಿದ್ದೀನಿ. ಈ ಚಟ್ನಿ ಜೊತೆಗೆ ನಾವು ಗೋಧಿ ದೋಸೆನ ಯಾವ ರೀತಿ ಮಾಡೋದು, ಗರಿಗರಿಯಾದ ಗೋಧಿ ದೋಸೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಸಿಗೆಗೆ ಅತಿ ಸುಲಭವಾಗಿ ಜೀರ್ಣವಾಗುವಂತಹ ಈ ಚಟ್ನಿ ರೆಸಿಪಿ ಮಾಡೋಣ ಬನ್ನಿ. ಯಾವುದೇ ಆಹಾರದ ಜೊತೆಗೆ ಈ ಚಟ್ನಿ ಸೇವನೆಯಿಂದ ನಮಗೆ ತುಂಬ ಬೇಗ ಡೈಜೆಷನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ, ಹಾಗಿದ್ರೆ ಗೋಧಿ ದೋಸೆಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಆನಂತರ ಅಗತ್ಯಕ್ಕೆ ತಕ್ಕಷ್ಟು ದೋಸೆಗೆ ಕನ್ಸಿಸ್ಟೆನ್ಸಿಗೆ ಬರುವ ಹಾಗೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬರೋಣ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಪೆಪ್ಪರ್ ಪೌಡರ್ ಬೇಕಿದ್ರೆ ಹಾಕ್ಕೋಬೋದು, ಜೀರಾ ಪೌಡರ್ ಬೇಕಿದ್ರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಒಂದು ಮಿಕ್ಸರ್ ಕೊಟ್ಕೊಂಡ್ಬಿಡೋಣ. ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಮತ್ತೆ ನಮಗೆ ಸ್ವಲ್ಪ ನೀರು ಬೇಕಾಗುತ್ತೆ. ನಾನು ಮತ್ತೆ 1 ಬೌಲ್ ನೀರು ಹಾಕಿದ್ದೀನಿ. ಟೋಟಲಿ ನಾನು ಈ ರೀತಿ ರೆಡಿ ಆಗಲಿಕ್ಕೆ ಹಿಟ್ಟು 4ರಿಂದ 5 ಬೌಲಷ್ಟು ನೀರು ಹಾಕಿದ್ದೀನಿ. ನಿಮಗೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಆನಂತರ ಬಿಸಿಯಾದ ಕಾವಲಿ ಮೇಲೆ ನಾವು ಈ ರೀತಿ ಹಿಟ್ಟನ್ನು ಹಾಕಿಬಿಟ್ಟು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ರೆ ನಮಗೆ ದೋಸೆ ರೆಡಿ ಆಗುತ್ತೆ. ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ದೋಸೆ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಹೇಳಿ. ಕೇವಲ ಅದನ್ನು ಕೈಯಲ್ಲೇ ಕೂಡ ಎತ್ತು ಹಾಕೋಬೋದು, ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ದೋಸೆ ಬಂದಿದೆ. ಈ ರೀತಿ ಗರಿಗರಿಯಾದ ದೋಸೆ ಬರಲಿಕ್ಕೆ ನಾವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ನೀವು ಬೇಕಿದ್ರೆ ಮೈದಾನೂ ಹಾಕ್ಕೋಬೋದು, ಆವಾಗೂ ತುಂಬ ಚೆನ್ನಾಗಿ ಬರುತ್ತೆ. ಬರೀ ಗೋಧಿ ಹಾಕಿ ಮಾಡೋದ್ರಿಂದ ತುಂಬ ಮೆತ್ತಗೆ ಬರುತ್ತೆ ದೋಸೆ. ಈ ರೀತಿ ಅಕ್ಕಿ ಹಿಟ್ಟು ಹಾಕಿ ಮಾಡೋದ್ರಿಂದ ಕ್ರಿಸಿಪಿಯಾಗಿ ಬರುತ್ತೆ. ಆನಂತರ ನೋಡಿ ತುಪ್ಪ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ, ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ಬೇಡ ನಮಗೆ 2 ಸೈಡ್ ಬೇಕು ಅಂದರೆ ಖಂಡಿತವಾಗ್ಲೂ ನಾವು 2 ಸೈಡನ್ನು ಕೂಡ ದೋಸೆನೂ ಕೂಡ ಬೇಯಿಸ್ಕೋಬೋದು. ಈ ರೀತಿ ನಾವು ಗೋಧಿ ಮತ್ತು ರಾಗಿ ಹಿಟ್ಟಿನಿಂದ ಮಾಡಿದ ಅಡುಗೆ ಜೊತೆಗೆ ನಾವು ಮಕ್ಕಳಿಗೆ ಖಂಡಿತವಾಗಲೂ ತಪ್ಪದೆ ನಾವು ತುಪ್ಪನ ಹಾಕಿ ಅವರಿಗೆ ಕೊಡಬೇಕಾಗುತ್ತೆ ಊಟಕ್ಕೆ. ತುಪ್ಪ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋಲ್ಲ, ಹಾಗೆ ಒಳ್ಳೆ ಕೊಬ್ಬು ಶೇಖರಣೆಗೆ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ. ಪೌಷ್ಟಿಕಯುಕ್ತ ಗೋಧಿ ದೋಸೆ ಜೊತೆಗೆ ನಾವು ಒಳ್ಳೆ ಕೊಬ್ಬಿನ ಜೊತೆಗೆ ಹಾಗೆ ಜೀರ್ಣಕ್ರಿಯೆಗೆ ಸರಾಗವಾಗಿ ಆಗಲಿಕ್ಕೆ, ಹಾಗೆ ನಮಗೆ ಮೋಷನ್ ಕ್ಲಿಯರ್ ಆಗಲಿಕ್ಕೆ ಮಕ್ಕಳಿಗೆ ನಾವು ಯಾವ ರೀತಿ ಚಟ್ನಿ ಮಾಡೋದು ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬಂದ್ಬಿಡೋಣ. ನೋಡಿ, ಒಂದು ಮೀಡಿಯಮ್ ಗಾತ್ರದ 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಧನಿಯಾ ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಸ್ವಲ್ಪನೇ ಇತ್ತು, ಕರಿಬೇವಿನ ಸೊಪ್ಪನ್ನು ಕೂಡ ಹುರಿರಿ. ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಕೆಂಪಾಗೋವರೆಗೂ ಈರುಳ್ಳಿನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ಎಣ್ಣೆ ಹಾಕೋ ಅಗತ್ಯ ಇಲ್ಲ. ಆನಂತರ ಒಂದು ಮೀಡಿಯಮ್ ಗಾತ್ರದ 2 ಟೊಮೊಟೊ ಹಣ್ಣನ್ನು ಹೆಚ್ಚಿ ತಗೊಂಡ್ಬಿಡೋಣ. ಹಾಗೆ 1 ಹಸಿಮೆಣಸಿನ್ಕಾಯಿ ಹಾಕಿ 1 ಒಣಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಇವೆರಡು ಹಾಕೋದ್ರಿಂದ ನಮಗೆ ಚಟ್ನಿ ತುಂಬ ಟೇಸ್ಟಾಗಿ ಬರುತ್ತೆ. ಚಟ್ನಿ ಇದು ಇಷ್ಟು ಟೇಸ್ಟಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದನ್ನೆಲ್ಲ ಹುರಿದು ತೆಗೆದ್ಮೇಲೆ ನಮಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಬಂದುಬಿಟ್ಟು ಇದು ನಾವು ಬೆಂಡೆಕಾಯಿನ ನಾವು ಯಾವುದೇ ಕಾರಣಕ್ಕೂ ಹುರಿದು ತಗೋಬಾರ್ದು. ಹುರಿದು ನಾವು ಬೆಂಡೆಕಾಯಿನ ಸೇವನೆ ಮಾಡೋದ್ರಿಂದ ಅದರಿಂದ ಸಿಗುವಂತಹ ಪೋಷಕಾಂಶಗಳು ನಾಶವಾಗಿ ಹೋಗುತ್ತೆ. ಅದರಿಂದ ನಮಗೆ ಯಾವುದೇ ಆರೋಗ್ಯದ ಲಾಭಗಳು ಸಿಗದೆ ಹೋಗುತ್ತೆ. ಆ ಕಾರಣಕ್ಕೆ ನಾವು ಬೆಂಡೆಕಾಯಿನ ಒಂದು ಸ್ವಲ್ಪ 4 ಟೇಬಲ್ ಟೀ ಸ್ಪೂನ್ ಹಾಕಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನೀರನ್ನು ಹಾಕಿ. ಆನಂತರ ನಾನು ಹುರಿದಿಟ್ಟಂತಹ ಎಲ್ಲ ಐಟಮ್ಸ್ನ ಹಾಕಿ 1 ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ 1 ಹಿಡಿ ಕೊತ್ತಂಬರಿ ಸೊಪ್ಪಿದ್ರೆ ಖಂಡಿತವಾಗ್ಲೂ ನೀವು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಬೇಯಿಸಿಟ್ಟಂತಹ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಹುರಿದಿಲ್ಲ, ನಿಮ್ಮಿದ್ರಿಗೆ ನೀರು ಹಾಕಿಬಿಟ್ಟು ಬೇಯಿಸಿ ತಗೊಂಡಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದರೆ ನಮಗೆ ಚಟ್ನಿ ರೆಡಿ ಆಯಿತು. ನೋಡಿ, ಗರಿಗರಿಯಾದ ಕಲರ್ಫುಲ್ಲಾದ ಆರೋಗ್ಯಕರವಾದ ಗೋಧಿ ದೋಸೆ ಜೊತೆಗೆ ನಾವು ಇವಾಗ ಈ ಚಟ್ನಿ ರೆಸಿಪಿ ಕೂಡ ನೋಡ್ಕೊಂಡು ಬಂದುಬಿಟ್ವಿ. ಚಟ್ನಿ ಮಾತ್ರ ಅಮೇಜಿಂಗ್, ತುಂಬ ಅದ್ಭುತವಾಗಿ, ತುಂಬ ರುಚಿಯಾಗಿ, ತುಂಬ ಆರೋಗ್ಯಕರವಾಗಿ ಇತ್ತು. ಈ ಚಟ್ನಿನ ನೀವು ಈ ಬೇಸಿಗೆಯಲ್ಲಿ ವಾರದಲ್ಲಿ 2ರಿಂದ 3 ಸಾರಿ ಮಾಡಿಕೊಡೋದ್ರಿಂದ, ಹಾಗೆ ಚಳಿಗಾಲದಲ್ಲಿ ಯಾವುದೇ ಟೈಮಲ್ಲಾಗಲಿ ಮಕ್ಕಳಿಗೆ ಖಂಡಿತವಾಗಲೂ ಬೆಂಡೆಕಾಯಿ ತಿಂದೇ ಇರೋ ಮಕ್ಕಳಿಗೆ ಈ ರೀತಿ ಚಟ್ನಿ ಮಾಡಿಕೊಡೋದ್ರಿಂದ ಅವರಿಗೆ ಡೈಜೆಷನ್ ಆಗಲಿಕ್ಕೂ ಸಹಾಯ ಆಗುತ್ತೆ. ಮೋಷನ್ ನೀಟಾಗಿ ಕ್ಲಿಯರ್ ಆಗುತ್ತೆ. ಹಾಗೆ ಕರುಳುಗಳಲ್ಲಿ ಕಟ್ಟಿದಂತಹ ಎಲ್ಲ ಮಲ ಈಚೆ ಹೋಗಲಿಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ. ಈ ರೀತಿ ಬೆಂಡೆಕಾಯಿ ಚಟ್ನಿ ಮಾಡಿಕೊಂಡು ಒಮ್ಮೆ ದೋಸೆ ಜೊತೆಗೆ ಟೇಸ್ಟ್ ಮಾಡಿ. ಆರೋಗ್ಯಕರವಾದ ರೆಸಿಪಿಗಳಿಗಾಗಿ ನಮ್ಮ ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ,
ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಡೈಜೆಷನ್ ನಮಗೆ ಸರಿಯಾಗಲಿಕ್ಕೆ, ಹಾಗೆ ಮೋಷನ್ ನಮಗೆ ಕ್ಲಿಯರಾಗಿ ಹೋಗಲಿಕ್ಕೆ, ಎಷ್ಟೇ ಮೋಷನ್ ಟೈಟ್ ಇದ್ದರೂ, ಎಷ್ಟೇ ದಿವಸ ಹಾಕಿದರೂ ಕೂಡ ನಾವು ಬೆಂಡೆಕಾಯಿ ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಸರಾಗವಾಗಿ ಹೋಗಲಿಕ್ಕೆ ಸಹಾಯ ಆಗುತ್ತೆ. ಖಂಡಿತವಾಗಲೂ ಬೆಂಡೆಕಾಯಿನ ಹುರಿದ್ಬಿಟ್ಟು ಸೇವನೆ ಮಾಡೋದನ್ನು ಖಂಡಿತವಾಗಲೂ ಇವತ್ತೇ ನಿಲ್ಲಿಸ್ಬಿಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಬೆಂಡೆಕಾಯಿನ ಬೇಯಿಸಿಬಿಟ್ಟು ಸೇವನೆ ಮಾಡಿ.